हिमालय वो बर्फ है उधर. हाँ जी हाँ. ಎಲ್ರಿಗೂ ಶುಭೋದಯ. ನಾವಿದ್ದಿದ್ದು ಇದೇ ಅದ್ಭುತವಾದ ಪರಿಸರದಲ್ಲಿ. ಧನ್ಯವಾದಗಳು. ಮತ್ತು ನೀವು ನಮ್ಮ ಜಿಲ್ಲೆಯವರು ದಾವಣಗೆರೆಯವರು ಅಂತ ಕೇಳಿ ಇನ್ನೂ ಸಂತೋಷ ಆಯಿತು ನನಗೆ. ತುಂಬ ಧನ್ಯವಾದಗಳು. ಶುಭಯಾತ್ರೆ. ಧನ್ಯವಾದ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ನಾವೀಗ ಹಾಸ್ಟೆಲಿಂದ ಹೊರಟಿದ್ದೀವಿ. ಇವತ್ತು ಆ್ಯಕ್ಚುಲಿ ರೈಡ್ ಹೋಗ್ತಾ ಇದ್ದೀವಿ ಚೋಪ್ತಾಗೆ. ಇಲ್ಲಿಂದ ಒಂದು 170-180 ಕಿಲೋಮೀಟ್ರ್ ಇರ್ಬೋದು. ಸೊ ರೈಡಿಗೆ ಹೋಗ್ತಾ ಇದ್ದೀವಿ. ಹಾಗಾಗಿ ಎಲ್ಲ ರೆಡಿಯಾಗಿ ಗೇರ್ಸ್ ಎಲ್ಲ ಹಾಕ್ಕೊಂಡು ಹೆಲ್ಮೆಟ್ಟು ಎಲ್ಲ ತೊಗೊಂಡು ಬೈಕ್ ಅಲ್ಲಿ ನಿಲ್ಸಿದ್ದೀವಿ. ಬೈಕಿಗೆಲ್ಲ ಕಟ್ಕೊಂಡು ಬ್ಯಾಗೆಲ್ಲ ಇವಾಗ ಹೊರಡಬೇಕು. ಅರ್ಜುನ್ ರೆಡಿ ಮಾಡ್ತಾ ಇದ್ದಾರೆ. ಇದು ಅರ್ಜುನ್ ಬೈಕು, ಇದು ನಂದು. ರೆಂಟಿಗೆ ತೊಗೊಂಡಿರೋದು ಬೈಕು. ಇಲ್ಲಿ 1200 ರೂಪಾಯಿ ಚಾರ್ಜ್ ಮಾಡ್ತಾರೆ ಒಂದು ಬೈಕಿಗೆ. ಔಟ್ ಸ್ಟೇಷನ್ ಹೋದರೆ ಲೋಕಲಲ್ಲಿ ಕಮ್ಮಿ ಇರುತ್ತೆ, ಬಟ್ ಹೊರಗಡೆ ಹೋದರೆ 1200 ಚಾರ್ಜ್ ಮಾಡ್ತಾರೆ. ನಾವಿವಾಗ ಋಷಿಕೇಶಿಂದ ಹೊರಟಿದ್ದೀವಿ. ಸೊ ಬೈಕಲ್ಲಿ ರೆಡಿಯಾಗಿ ಬಿಡ್ತಾ ಇದ್ದೀವಿ. ನನ್ನ ಜೊತೆಯಲ್ಲಿ ಮಿಸ್ಟರ್ ಪ್ರಶಾಂತ್ ಇದ್ದಾನೆ. ಅರ್ಜುನ್ ಕುಲ್ಫಿ ಬ್ರೇಕಲ್ಲಿ ಕುಲ್ಫಿ ತಿನ್ನೋಣ ಅಂತ ನಿಲ್ತೀವಿ. ಅಲ್ಲಿ ಆ ಕಡೆ ಒಂದು ಕಡೆ ಬರ್ತದೆ, ಇನ್ನೇನು ವ್ಯೂ ಇಲ್ಲ ಇಲ್ಲಿ. ಇದು ದೇವ್ ಪ್ರಯಾಗ್. ನಾವೀಗ ದೇವ್ ಪ್ರಯಾಗ್ ಹತ್ರ ಇದ್ದೀವಿ. ನೋಡ್ಬೋದು ಸಂಗಮ ಇಲ್ಲೇ ಇದೆ. ರೈಡಿಂಗ್ ಟು ಚೋಪ್ತಾ. ದೇವಿ ಇದೆ. ಚೋಪ್ತಾ ಮೌಂಟ್ ಹಾಲಿಡೇ ಕ್ಯಾಂಪ್ ಆ್ಯಂಡ್ ರೆಸಾರ್ಟ್. ನಾವೀಗ ಜಸ್ಟ್ ಬಂದ್ವಿ.
ಒಂದು ಈಗ 6:30 ಆಗ್ತಾ ಬಂದಿದೆ. ಈಗ ಜಸ್ಟ್ ರೀಚ್ ಆದ್ವಿ. ಸಖತ್ ಚಳಿ ಇದೆ. ಚೋಪ್ತಾದ ಹತ್ರನೇ ಇದೆ ಇದು. ಇನ್ನೂ ಸ್ವಲ್ಪ ದೂರದಲ್ಲಿ ನಮ್ಮ ಟ್ರಕ್ಕಿಂಗ್ ಇರೋದು. ಯಪ್ಪ, ಈ ಥರ ಕ್ಯಾಂಪಿಂಗ್ ಇರುತ್ತೆ ಇಲ್ಲಿ. ಕ್ಯಾಂಪಿಂಗ್ ಅಂದರೆ ರೆಸಾರ್ಟ್ ಅಂದರೆ ರೂಮ್ಗಳಲ್ಲ, ಐ ಮೀನ್ ಇದು ಟೆಂಟ್. ಈ ಥರದ್ದು ಕ್ಯಾಂಪ್. ಟೆಂಟಲ್ಲಿ ನಾವು ಈ ಚಳಿಯಲ್ಲಿ ಇಲ್ಲಿ ಉಳ್ಕೋತಾ ಇದ್ದೀವಿ ಇವತ್ತು ರಾತ್ರಿ ಕಾಡಲ್ಲಿ. ಚೆನ್ನಾಗಿದೆ. ಹಿಮಾಲಯದಲ್ಲಿ ಈ ಥರದೊಂದು ಅದ್ಭುತವಾದ ಪರಿಸರದ ಮಧ್ಯ ನಾವು ಇವತ್ತು ಕ್ಯಾಂಪಿಂಗ್ ಮಾಡ್ತಾಯಿದ್ದೀವಿ. ನಾಳೆ ಟ್ರೆಕ್ಕಿಂಗ್ ಇರುತ್ತೆ. ವಾಹ್, ಓಹ್, ಇದೇ ನಾವು ಉಳ್ಕೋತಿರೋದು ಅಷ್ಟೇ. ವಾಹ್, ವಾವ್, ಸೂಪರ್, ಬ್ಯೂಟಿಫುಲ್. ಇಲ್ಲೇ ತೆಗ್ದಿರೋದು ಪಕ್ಷಿ ಕೂಗ್ತಾ. ಇಲ್ಲೇ ನಾವು ಉಳ್ಕೊತಿರೋ ಜಾಗ ಬಂತು. ಅದು ಪಕ್ಕದ ಯಾವುದಪ್ಪ? ಕೌನ್ಸ ಒಯ್ಯಿ. ಓ, ನಾವು ಉಳ್ಕುವಂಥ ಜಾಗ ಇದು. ಇವಾಗ ಕತ್ಲಾಗಿದೆ ಸದ್ಯಕ್ಕೆ. ಇದು ಬನಿಯಾಕೊಂಡಿದ್ದು ನಮ್ಮ ಕ್ಯಾಂಪ್ ಇರೋದಿಲ್ಲ. ಇವಾಗ ಸಾಯಂಕಾಲ ಚಳಿಯಲ್ಲಿ ಚಹಾ ಕುಡಿತಾ ಇದ್ದೀವಿ, ಮೌಂಟೇನ್ ಚಾಯ್. ನಾವು ಉಳ್ಕೋತಿರೋ ಟೆಂಟ್ ಇದು. ನಾನು ಅವಾಗಲೇ ತೋರಿಸ್ದೆ. ಇಲ್ಲಿ ಇದು ಕಿಚನ್ ಎಲ್ಲ ಇದೆ, ಅಡುಗೆ ಮಾಡುವಂತಹ ಜಾಗ. ಮೂರು ಜನಕ್ಕೆ 4,000 ಇದೆ. ಹೌದಾ? ಈಗ ಬೆಳಗ್ಗೆ 4 ಗಂಟೆ ಆಗಿದೆ. ನಮ್ಮ ಟೆಂಟಿಂದ ನಾವೀಗ ತುಂಗನಾಥ್ ಟ್ರಕ್ಕಿಗೆ ಹೊರಟಿದ್ದೀವಿ. ಅರ್ಜುನ್ ಮುಂದೆ ಹೋಗ್ಯಾರೆ ಆ್ಯಸ್ ಯೂಶ್ವಲ್. ನಾವಿಬ್ಬರು ಇವಾಗ ಟೆಂಟಿಂದ ಹೊರಗೆ ಹೋಗ್ತಾಯಿದ್ವಿ. ಜಿಪ್ಪಲ್ಲಿ ಹಾಕ್ತೀನಪ್ಪ. ಎಸ್, ಫುಲ್ ಕತ್ಲಿದೆ. ಬೆಳಗ್ಗೆ ಬೇಗ ಹತ್ಬಿಡ್ಬೇಕು ಅಂತ ಅರ್ಜುನ್ ಅಭಿಪ್ರಾಯ ಪಟ್ಟಿದ್ದರಿಂದ ನಾವು ಹೊರಟಿದ್ದೀವಿ. ಫುಲ್ ಕತ್ಲು. ಎಸ್, ಚಂದ್ರ ಮಾತ್ರ ಕಾಣ್ತಾ ಇದ್ದಾನೆ. ಕಾಣಿಸ್ತಿಲ್ಲ. ರೈಟ್ ಇದೆಯಾ? ಸ್ವಲ್ಪ ಮೇಲೆ ಐತೆ ನೋಡ. ಈಗ ನಮ್ಮ ಬೈಕ್ ತೊಗೊಂಡು ಬೈಕಲ್ಲಿ ನಾವು ಎಷ್ಟು ಕಿಲೋಮೀಟ್ರ್ ಬೇಕಾ? 3 ಕಿಲೋಮೀಟ್ರ್ ಅಷ್ಟೇ. ಒಂದು 3 ಕಿಲೋಮೀಟ್ರ್ ಬೈಕಲ್ಲಿ ಹೋಗಿ ಅಲ್ಲಿ ನಿಲ್ಲಿಸ್ಬಿಟ್ಟು ಆಮೇಲೆ ಅಲ್ಲಿಂದ ಹತ್ತಕ್ಕೆ ಶುರು ಮಾಡಬೇಕು. ಸೊ ಇವಾಗ ಇಲ್ಲಿಂದ ಹೊರಟಿದ್ದೀವಿ ಬೈಕ್ ತೊಗೊಂಡು. ಬೆಳಗ್ಗೆ 4 ಗಂಟೆಗೆ. ಓಹ್, ಚಳಿ ಇದೆ. ಇಲ್ಲಿ ದೇವಸ್ಥಾನದ ಆರ್ಚ್ ಕಾಣ್ತಿದೆಯಲ್ಲ, ಇದೆ ತುಂಗನಾಥ್ ಮಹಾದೇವ್ಗೆ ಎಂಟ್ರೆನ್ಸ್ ಇದು. ಇಲ್ಲಿಂದ ಹತ್ಕೊಂಡು ಹೋಗ್ಬೇಕೀಗ. ನಮ್ಮ ಟ್ರೆಕ್ಕಿಂಗ್ ಶುರು ಆಯ್ತೀಗ. ಈಗ ಬೆಳಕಾಗ್ತಾಯಿದೆ. ಕಷ್ಟ ಇದೆ ಟ್ರೆಕ್ಕಿಂಗು. ಅರ್ಜುನ್ ಆಗಲೇ ಮುಂದೆ ಹೋಗಿದ್ದಾರೆ, ನಾನು ಪ್ರಶಾಂತ್ ಹಿಂದೆ ಉಳ್ಕೊಂಡಿದ್ದೀವಿ. ಸೊ ತುಂಗನಾಥ್ ತನಕ ಹೋಗೋಣ ಅಂತ. 3 ಕಿಲೋಮೀಟ್ರ್ ಇದೆ ಅಂತೆ. ಅದ್ಭುತವಾಗಿದೆ ಅನುಭವ. ಅದ್ಭುತವಾದ ವಿಹಂಗಮ ನೋಟ. ಹಿಮಾಲಯದ ಪರ್ವತಗಳು ಕಾಣ್ತಿದೆ ಇಲ್ಲಿ. ಚಳಿ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಇದು ದಾರಿ ಹಿಂಗೆ ಹೋಗ್ಬೇಕು 3 ಕಿಲೋಮೀಟ್ರ್. ದಾರಿ ಹೋಗ್ತಾ ಸ್ಟೀಪ್ ಆಗ್ತಾ ಇದೆ. ಇನ್ನು
ಎತ್ತರ ಆಗ್ತಿದೆ. ಈಗ ಬೆಳಕಾಗಿದೆ. ನಾವು ಅಲ್ಲಿಂದ ಬಂದಿದ್ದು, ಹಿಂಗೆ ಹತ್ಕೊಂಡು ಈ ಕಡೆ ಬಂದ್ವಿ. ಸುಧಾರಿಸ್ಕೊಂಡು ಹೋಗ್ತಾಯಿದ್ದೀವಿ. ಸ್ವಲ್ಪ ಈ ಹೈ ಆಲ್ಟಿಟ್ಯೂಡ್ಸಲ್ಲಿ ಆಕ್ಸಿಜನ್ ಕಮ್ಮಿ, ಸೊ ಹಾಗಾಗಿ ಹತ್ತೋದು ಕಷ್ಟ ಆಗುತ್ತೆ. ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಹಂಗೆ ಹತ್ಕೊಂಡು ಬರಬೇಕಿತ್ತು. ನಾವು ಇಲ್ಲಿಂದನೇ ಹತ್ಬಿಟ್ವಿ ಈ ಕಡೆಯಿಂದ. ಟ್ರ್ಯಾಕು ಚೆನ್ನಾಗಿ ಮಾಡ್ಯಾರೆ, ಬಟ್ ನಾವೀಗ 1.5 ಕಿಲೋಮೀಟ್ರ್ ಬಂದಿದ್ದೀವಿ. ಇನ್ನೂ 1.5 ಕಿಲೋಮೀಟ್ರು ಮೇಲೆ ಹೋಗ್ಬೇಕಂತೆ. ಪ್ರಶಾಂತ್ ಸುಸ್ತಾಗಿದ್ದಾನೆ. ಇನ್ನೂ ಅಲ್ಲಿ ಹೋಗಬೇಕು ಮೇಲೆ. ಚೆನ್ನಾಗಿದೆ, ಒಂಥರ ಅಡ್ವೆಂಚರಸ್ ಟ್ರೆಕ್ ಇದು. ಅಲ್ಲಿ ಹಿಮಾಲಯ ಕಾಣ್ತಾಯಿದೆ, ಹಿಮಾಲಯ. ಇಲ್ಲೊಂದಿನ ಹೋಟೆಲ್ ಇದೆ ಬೆಟ್ಟದ ಮೇಲೆ. ಏನು ಮಾಡ್ಯಾರೋ ಗೊತ್ತಿಲ್ಲ. चाय है? दो बना। कितना? 2। हिमालय वो बर्फ है उधर? हाँ जी, हाँ। लो ಫುಲ್ ಹತ್ಬೇಕಿನ್ನು. ಇಲ್ಲೊಂದು ಹೋಟ್ಲು ಸಿಕ್ತು, ನಿಲ್ಲಿಸಿದ್ದೀವಿ. ಸೊ ಇವಾಗ ಪ್ರಶಾಂತ್ ಸುಸ್ತಾಗಿದ್ದಾನೆ. ನಾವು ಹೋಗ್ತಾ ದಾರಿಲಿ ಇಲ್ಲಿ ಫಸ್ಟ್ ನಾವು ಮಂಜು ನೋಡ್ತಾ ಇದ್ದೀವಿ. ಮಂಜುಗಡ್ಡೆ ಬರ್ಫ್ ಕಟ್ಟಿದೆ, ಸಖತ್ತಾಗಿದೆ. ಹಿಮಾಲಯನ್ ರೇಂಜ್ ಕಾಣ್ತಾ ಇದೆ. ಮೋಸ್ಟ್ಲಿ ಶಿವಾಲಿಕ್ ರೇಂಜ್ ಇರಬೇಕು. ಇಲ್ಲೊಂದು ಪುಟ್ಟ ದೇವಸ್ಥಾನ ಮಾಡ್ಯಾರೆ. ಫೈನಲಿ ಅಲ್ಲಿ ತುಂಗನಾಥ್ ದೇವಸ್ಥಾನ ಕಾಣ್ತಾ ಇದೆ ಮೇಲ್ಗಡೆಗೆ. ಬಟ್ ಇವಾಗ ದೇವಸ್ಥಾನ ಚಳಿಗಾಲದಿಂದ ತೆಗ್ದಿಲ್ಲ, ಇನ್ನು ಮುಂದಿನ ತಿಂಗಳು ತೆಗೀತಂತೆ. ಹತ್ತಿರ ಬರ್ತಾ ಇದೆ. ಇನ್ನು ಸ್ವಲ್ಪ ದೂರ ಹತ್ತಬೇಕು. ಹತ್ತಿದ್ರೆ ಅಲ್ಲಿಗೆ ಫಸ್ಟ್ ಸ್ಟೇಜ್ ತುಂಗನಾಥ್ ಮುಗಿಯುತ್ತೆ. ಅದರಿಂದ ಕೆಲವರು ಚಂದ್ರಶಿಲಾಗೆ ಹೋಗ್ತಾರೆ ಮೇಲೆ. ನೋಡೋಣ, ಆದರೆ ಹೋಗ್ಬೋದು. ನಾವೀಗ ತುಂಗನಾಥಕ್ಕೆ ಬಂದ್ವಿ. ಸೊ ತುಂಗನಾಥಲ್ಲಿ ಕೆಳಗಡೆಗೆ ಅಲ್ಲಿ ಮೇಲೆ ದೇವಸ್ಥಾನ ಇದೆ. ಇಲ್ಲಿ ಕೆಳಗಡೆ ಬಸವನ ಬಾಯಿಂದ ನೀರು ಬರ್ತಾ ಇದೆ. ಆಮೇಲೆ ಹಿಮಾಲಯದಿಂದ ಹರಿದು ಬರುವ ನೀರಿದು. ಅದು ಚೌಕಂಬ ಅಂತ. ಹಾಂ, ಚೌಕಂಬ ಹೇಳಿದರು. ಚೌಕಂಬ ಮೇಲೆ ಹತ್ತು ಬರಲ್ಲ. ಹೌದಾ? ಹಿಮಾಲಯದ ಈ ಶಿವಾಲಿಕ್ ರೇಂಜಾ? ಇದಲ್ಲ, ಇದು ಸೆಂಟ್ರಲ್. ಓಕೆ, ಇದು ಸೆಂಟ್ರಲ್ಲ. ಶಿವಾಲಿಕ್ ಇಷ್ಟು ಎತ್ತರದಲ್ಲಿ ಥರ ಅಂಗಡಿಗಳೆಲ್ಲ ಮಾಡ್ಯಾರ, ಹೋಟೆಲ್ಗಳು ಎಲ್ಲ ಇದೆ. ಅಮೇಝಿಂಗ್. ಚೌಕಂಬ, ಚೌಕಂಬ ಅಲ್ಲಿ ಪಕ್ಕದಲ್ಲಿ ಕೇದಾರ. ಜೈ ಭೋಲೆನಾಥ್. ಇವಾಗ ಅದು ಮಂದಿರ ತೆಗ್ದಿಲ್ಲ ಆ್ಯಕ್ಚುಲಿ. ಸೊ
ಬಗಲ್ ಹಾಕಿದ್ದಾರೆ. ಓ ನೋಡಿ ಇಲ್ಲಿ ಫುಲ್ ಕ್ಲೀನ್ ಇದೆಯಲ್ಲ, ಹಾಂ, ಇದೇ ಕ್ಲೀನ್ ಮಾಡಿದ್ದು. ಇಲ್ಲಿ ಹಾಕಿದ್ರಾ? ಇಲ್ಲಿ ಫುಲ್ಲು ಅಲ್ಲಿ ಮೇಲೆ ಕೆಳಗೆ ಆ ಕಡೆ ಇಲ್ಲೆಲ್ಲ ರ್ಯಾಪರ್ಸ್. ಈ ಒಳಗೆ ಬಿಡಲ್ವಾ ಈಗ? ಬಿಡಲ್ಲ, ಕ್ಲೋಸ್ ಇದೆ. ಕ್ಲೋಸ್. ಓ ಇಲ್ಲಿಂದ, ಓ ಅದೇ ದೇವಸ್ಥಾನ, ಅಲ್ಲಿಗೆ ಬಿಡ್ತಾ ಇಲ್ಲ, ಕ್ಲೋಸ್ ಇದೆ. ಈಗ ಮೇಯಿಂದ ಓಪನ್ ಆಗುತ್ತೆ. ತುಂಬ ಚೆನ್ನಾಗಿದೆ ಇದು ಜಾಗ, ದೇವಸ್ಥಾನ ಎಲ್ಲ. ನಾವೀಗ ಫೈನಲಿ ತುಂಗನಾಥ್ ಟ್ರಕ್ ಮುಗಿಸಿ ತುಂಗನಾಥ್ ದೇವಸ್ಥಾನಕ್ಕೆ ಬಂದು ತಲುಪಿದ್ದೀವಿ. ಇದಕ್ಕೆ ತೃತೀಯ ಕೇದಾರ್ ಅಂತ ಕರೀತಾರೆ. ಮೊದಲನೇದು ಕೇದಾರ್ನಾಥ್, ಎರಡನೇದು ಮಧ್ಯಮಹೇಶ್ವರು, ಮೂರನೇದು ತುಂಗನಾಥ್, ನಾಲ್ಕನೇದು ರುದ್ರನಾಥ್, ಐದನೇದು ಓಂಕಾರೇಶ್ವರ್. ತರ 5 ಕೇದಾರ ಇದೆ. ಅದರಲ್ಲಿ ಮೂರನೇದು ಇದು. ಇವಾಗ ದೇವಸ್ಥಾನ ಮುಚ್ಚಿದ್ದಾರೆ. ಮೇಯಿಂದ ಪ್ರಾರಂಭ ಆಗುತ್ತೆ. ಚಾರ್ಧಾಮ್ ಯಾತ್ರೆ ಶುರು ಆದ್ಮೇಲೆ ಈ ಎಲ್ಲ ದೇವಸ್ಥಾನಗಳನ್ನ ತೆಗಿತಾರೆ. ಇಲ್ಲಿನ ಎಲ್ಲಾ ಉತ್ಸವ ಮೂರ್ತಿಗಳು ಓಂಕಾರೇಶ್ವರ ದೇವಸ್ಥಾನದಲ್ಲಿ ಇರುತ್ತೆ. ಊಕಿಮಠ ಎಲ್ಲ ಉತ್ಸವ ಮೂರ್ತಿಗಳು ಊಕಿಮಠಲ್ಲಿ ಇರುತ್ತೆ. ಈ ಚಳಿಗಾಲದಲ್ಲಿ ಎಲ್ಲ ಉತ್ಸವ ಮೂರ್ತಿ ಅಲ್ಲಿರ್ತವೆ. ಹಂಗಾಗಿ ಇಲ್ಲಿ ಪೂಜೆ ಇರಲ್ಲ. ಇಲ್ಲೇ ಹಿಮಾಲಯದ ರೇಂಜ್ ಕಾಣುತ್ತೆ. ಇದೇನು ಚೆನ್ನಾಗಿಲ್ಲ. ದೇವಸ್ಥಾನ ಅದ್ಭುತವಾಗಿದೆ, ಒಳ್ಳೆ ಅನುಭವ. ಮೊದಲ ಸಾರಿ ನಾನು ಹಿಮಾಲಯದಲ್ಲಿ ಈ ಥರ ಟ್ರಕ್ ಮಾಡಿರೋದು. ತುಂಗನಾಥ್ ಮಹಾದೇವ್ ದೇವಸ್ಥಾನದಿಂದ ಮುಂದೆ ಬಂದರೆ ಈ ಥರ ಒಂದು ಅದ್ಭುತವಾದ ರಮಣೀಯವಾದಂತಹ ದೃಶ್ಯ ಕಾಣುತ್ತೆ. ಬೆಟ್ಟಗಳು ಹಾಗೆ ಹಿಮಚ್ಛಾದಿತ ಪರ್ವತಗಳು ಕಾಣ್ತವೆ. ಇಲ್ಲಿಂದ ಮೇಲೆ ಹೋದರೆ ಚಂದ್ರಶಿಲಾ ಅಂತ ಇನ್ನೊಂದು ಪೀಕ್ ಇದೆ. ನಾವು ಹೋಗಿಲ್ಲ, ಅರ್ಜುನ್ ಮಾತ್ರ ಹೋಗಿದ್ರು. ನಾವು ಇಲ್ಲಿಗೆ ನಿಲ್ಸಿದ್ದೀವಿ. ಮೊದಲನೇ ಸರಿ ಆದ್ದರಿಂದ ಸಾಕು ಅಂತ ನಿಲ್ಸಿದ್ದೀವಿ. ಇಲ್ಲಿಂದ ಈ ರಸ್ತೆಯಲ್ಲಿ ಮೇಲೆ ಹೋಗ್ಬೇಕು ಚಂದ್ರಶಿಲಾಗೆ. ಅದು ಇನ್ನೂ ಚೆನ್ನಾಗಿದೆ ಅಂತೆ. ಈಗ ಟ್ರೆಕ್ಕಿಂಗ್ ಮುಗಿದು ವಾಪಸ್ ಹೋಗ್ತಾ ಇದ್ದೀವಿ. ಸೊ ಇವಾಗ ಇದೇ ನಾವು ಬಂದ ಟ್ರೇಲ್, ಇದು ಅಲ್ಲಿಂದ ಬಂದಿದ್ದು. ಒಳಗೆ ಹಾಗೆ ಹೋಗ್ತಾ ಇಲ್ಲ. ಅರ್ಜುನ್ ಮತ್ತು ಪ್ರಶಾಂತ್ ಇಬ್ಬರು ಸೇರಿ ಬಾಟ್ಲ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾರೆ. ಇಲ್ಲೊಂದು ಎಷ್ಟೊಂದು ಬಾಟ್ಲ್ಗಳನ್ನು ಬಿಸಾಕಿ ಹೋಗಿರೋ ಜನ, ಬಳಸಿರುವಂಥ ನೀರಿನ ಬಾಟ್ಲು, ಮಾಜಾ ಅದು ಇದು ಕುಡಿದ್ಬಿಟ್ಟು ಎಲ್ಲಿ ಬೇಕಲ್ಲಿ ಬಿಸಾಕಿ ಹೋಗಿದ್ದಾರೆ. ಅದನ್ನೆಲ್ಲ ಕಲೆಕ್ಟ್ ಮಾಡಿ ಪರಿಸರವನ್ನು ನಮ್ಮ ಕೈಲಾದಷ್ಟು ರಕ್ಷಣೆ ಮಾಡುವಂಥ ಜವಾಬ್ದಾರಿಯನ್ನು ಈಗ ಪ್ರಶಾಂತ್ ಮತ್ತು ಅರ್ಜುನ್ ನಿಭಾಯಿಸ್ತಾರೆ. ನಾನು ಅದಕ್ಕೆ ಸ್ವಲ್ಪ ಸಹಾಯ ಮಾಡ್ತಾಯಿದ್ದೀನಿ. ಸೊ ನಾವೆಲ್ಲ ಇವಾಗ ವಾಪಸ್ಸು ನಮ್ಮ ಟೆಂಟ್ ಕಡೆಗೆ ಹೋಗ್ತಾ ಇದ್ದೀವಿ. ಇದೇ ದಾರಿ ಬಂದಿದ್ದು ಬೆಳಗ್ಗೆ. ನಾವಿನ್ನೂ ಕೆಳಗೆ ಇಳಿತಾನೆ ಇದ್ದೀವಿ. ಬೆಳಗ್ಗೆ ಇಷ್ಟು ದೂರ ಹತ್ತಿದ್ವಾ ಅಂತ ಈಗ ಅನ್ನಿಸ್ತಾ ಇದೆ. ಇನ್ನೂ ಅಲ್ಲಿವರೆಗೂ ಇದೆ, ಇಳಬೇಕು, ಪೂರಾ ಇಳಿದು ಹೋಗಬೇಕು. ಬಟ್ ಟೋಟಲಿ ಟ್ರೆಕ್ಕಿಂಗ್ ಮಾತ್ರ ತುಂಬ ಚೆನ್ನಾಗಿತ್ತು. ಹತ್ತಕ್ಕೆ ಸ್ವಲ್ಪ ಕಷ್ಟ ಆಯಿತು, ಬಟ್ ಅನುಭವ ತುಂಬ ಚೆನ್ನಾಗಿತ್ತು. ಈಗ ವಾಪಸ್ ನಾವು ನಮ್ಮ ಟೆಂಟಿಗೆ ಹೋಗ್ತಾಯಿದ್ದೀವಿ. ಬನಿಯಾಕುಂಡ್ ಅನ್ನೋ ಜಾಗದಲ್ಲಿ ನಾವು ಉಳ್ಕೊಂಡಿರೋದಲ್ಲ, ಸೊ ಅಲ್ಲಿಗೆ ಹೋಗ್ತಾಯಿದ್ದೀವಿ ಈಗ. ಇದು ತುಂಗನಾಥಿನ ಪ್ರವೇಶ ದ್ವಾರ. ಇದು ನಾವು ಬೆಳಗ್ಗೆ ಇಲ್ಲಿಂದನೇ ಹೋಗಿದ್ದು, ಕತ್ಲಲ್ಲಿ ಕಾಣ್ತಾ ಇರಲಿಲ್ಲ. ಇಲ್ಲಿಂದನೇ ತುಂಗನಾಥ್ ಟ್ರೆಕ್ಕಿಂಗ್ ಶುರು ಆಗುತ್ತೆ. ತುಂಗನಾಥ್ ಮತ್ತು ಚಂದ್ರಶಿಲಾ ಇನ್ನೂ ಮೇಲೆ ಇದೆ. ಈಗ ರಾತ್ರಿ ಊಟಕ್ಕೆ ಕೂತಿದ್ದೀವಿ. ಇವಾಗ ಟ್ರೆಕ್ಕಿಂಗ್ ಎಲ್ಲ ಮುಗಿಸಿ ಸುಸ್ತಾಗಿತ್ತು, ಒಳ್ಳೆ ನಿದ್ದೆ ಮಾಡಿದ್ವಿ. ಇವಾಗ ಊಟಕ್ಕೆ ಕೂತಿದ್ವಿ. ರೋಟಿ, ದಾಲು, ಇನ್ನು ಪಲ್ಯ,
ಆಮೇಲೆ ಖೀರು ಸಾಂಬಾರೆಲ್ಲ ಮಾಡಿದ್ದಾರೆ. ಇವತ್ತು ಊಟ ಮುಗಿಸಿ ಮಲಗುವ ಕಾರ್ಯಕ್ರಮ. ಚೆನ್ನಾಗಿದೆ, ಒಳ್ಳೆ ಚಳಿ, ಒಳ್ಳೆ ಊಟ, ಚೆನ್ನಾಗಿ ಮಾಡ್ತಾರೆ. ಇದು ಮೌಂಟೇನ್ ಹಾಲಿಡೇಸ್ ಅಂತ ಹೇಳಿ ಟೆಂಟ್ ಸ್ಟೇ. ಇದು ಬನಿಯಾ ಕುಂಡಲ್ಲಿದೆ. ಇಲ್ಲೊಂದು 14 ಡಿಗ್ರಿ 13 ಡಿಗ್ರಿ ಇದೆ ಇವಾಗ. ಮಲ್ಕೊಂಡು ಬೆಳಗ್ಗೆ ಎದ್ದು ಮತ್ತೆ ನಾವು ಋಷಿಕೇಶ್ಗೆ ಹೊರಡ್ತಾ ಇದ್ದೀವಿ. ಗುಡ್ ನೈಟ್. ಎಲ್ರಿಗೂ ಶುಭೋದಯ. ನಾವಿದ್ದಿದ್ದು ಇದೇ ಅದ್ಭುತವಾದ ಪರಿಸರದಲ್ಲಿ. ಸಖತ್ ಚಳಿ ಇದೆ. ಅಲ್ಲಿ ಹಿಮಾಲಯ ಎದುರುಗಡೆ ಕಾಣ್ತಾ ಇದೆ. ಇದೇ ನಮ್ಮ ಟೆಂಟ್, ನಾವಿದ್ದಿದ್ದು. ಚೆನ್ನಾಗಿತ್ತು. ಇವಾಗ ಇಲ್ಲಿಂದ ಹೊರಟಿದ್ದೀವಿ. ಚಾಯ್ ಕುಡಿದು ಮತ್ತೆ ಋಷಿಕೇಶ್ ಕಡೆ ಹೋಗ್ತೀವಿ. ಹೋಗ್ತಾ ಒಂದಿಷ್ಟು ಜಾಗ ನೋಡಿಕೊಂಡು ಹೋಗ್ತಾ ಇದ್ದೀವಿ. ನಾವೀಗ ಓಂಕಾರೇಶ್ವರ ಮಂದಿರ ಉಕ್ಕಿಮಠಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಹತ್ರ ಇದೆ ಕೇದಾರನಾಥ ನಾವೀಗ ಉಕ್ಕಿಮಠಕ್ಕೆ ಬಂದ್ವಿ. ತುಂಬ ಐತಿಹ್ಯವಾದಂತಹ ಜಾಗ ಇದು ಉಕ್ಕಿಮಠ. ಇಲ್ಲಿ ಕೇದಾರನಾಥನ ದರ್ಶನ ಇಲ್ಲೇ ಪಡಿಬೋದು. ಸೊ ಹಾಗಾಗಿ ಉಕ್ಕಿಮಠಕ್ಕೆ ಬಂದಿವಿ. ಓಹಾ, ಸುಂದರವಾಗಿದೆ. ಜೈ ಭೋಲೆನಾಥ್. ಜೈ ಮಂದಿರ. ಇಲ್ಲಿ ಬರೆದಿದೆ ಕನ್ನಡದಲ್ಲಿ, ಶ್ರೀಮದ್ ಕೇದಾರ ವೈರಾಗ್ಯ ಸಿಂಹಾಸನ ಮಹಾಪೀಠ ಉಷಾಮಠ ಜಿಲ್ಲಾ ರುದ್ರಪ್ರಯಾಗ್ ಉತ್ತರಾಖಂಡ. ಸೊ ಇಲ್ಲಿ ಅರ್ಚಕರು ಕೇದಾರನಾಥನಿಗೆ ಪೂಜೆ ಮಾಡೋರು ಕನ್ನಡದವರಂತೆ. ಸೊ ಹಾಗೇನೆ ಇಲ್ಲಿ ಕೃಷ್ಣನ ಮೊಮ್ಮಗ ಅನಿರುದ್ಧನಿಗೂ ಮತ್ತು ಉಷಾಗೂ ಮದುವೆ ಆಗಿದ್ದು ಜಾಗ ಮಂಟಪ ಇದೆ ಅಂತ ಹೇಳ್ತಾರೆ. ಹಾಂ 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 ನಮಸ್ಕಾರ. ನಿಮ್ಮ ಹೆಸರೇನು? ಗಂಗಾಧರ್ ಲಿಂಗ್, ಪ್ರಧಾನ ಪೂಜಾರಿ, ಕೇದಾರನಾಥ್ ಮಂದಿರ. ನೀವು ಇಲ್ಲೇ ಇರ್ತೀರಿ? ಹೌದು ಸರ್. ಓಕೆ. ಇಲ್ಲಿ ಐತಿಹ್ಯ ಏನು ಈ ಕ್ಷೇತ್ರದ್ದು? ಮೊದಲೇ ಕನ್ನಡದವ್ರು ನೋಡಿ ನಮ್ಗೆ ತುಂಬ ಸಂತೋಷ ಆಯಿತು. ಕನ್ನಡದ ಅರ್ಚಕರಿದ್ದಾರೆ ಅಂತ ಕೇಳಿದ್ವಿ ಅಷ್ಟೇ, ನೋಡಿ ಸಂತೋಷ ಆಯಿತು. ಇಲ್ಲಿ ಐತಿಹ್ಯ ಬಗ್ಗೆ ನೀವು? ಇದು ಉಕ್ಕಿಮಠ ಓಂಕಾರೇಶ್ವರ ಗುಡಿ ಅಂತ ದೇವಸ್ಥಾನ. ಇದು ಪಂಚ ಕೇದಾರದ ಗದ್ದಿಯ ಸ್ಥಾನ ಉಕ್ಕಿಮಠ ಓಂಕಾರೇಶ್ವರ. ರಾಜ ಸೂರ್ಯವಂಶದ ಯುನಾಶ್ಕ ಪುತ್ರರಾಗಿದ್ದಂಥ ರಾಜ ಮಹಂದಾತ ಬಡ ಚಕ್ರವರ್ತಿ, ದೊಡ್ಡ ಸಾಮ್ರಾಟ. ಅವನಿಗೆ 14 ಅವಸ್ಥೆಯಲ್ಲಿ 4ನೇ ಹಂತದಲ್ಲಿ ಅವನಿಗೆ ವೈರಾಗ್ಯ ಬರುತ್ತೆ. ಇದ್ದಂಥ ರಾಜಪಾಟನೆಲ್ಲ ಬಿಟ್ಕೊಟ್ಟು ತೀರ್ಥಯಾತ್ರೆ ಬರ್ತಾ ಬರ್ತಾ ಈ ಕ್ಷೇತ್ರಕ್ಕೆ ಬಂದು ಒಂದೇ ಕಾಲದಲ್ಲಿ ಶಿವನ ಕುಂತು ಕಠೋರ ತಪಸ್ಸು ಮಾಡ್ತಾನೆ. ಆ ತಪಸ್ಸಿಗೆ ಶಿವನ ಮಾಡ್ತಾನೆ, ಅವನಿಗೆ ಓಂಕಾರ ಸಿದ್ಧಿ ಪ್ರಾಪ್ತಿಯಾಗುತ್ತೆ. ಇದು ಓಂಕಾರೇಶ್ವರ ಗುಡಿಯಿಂದ ಪ್ರಸಿದ್ಧಿ ಆಗುತ್ತೆ. ಪಂಚ ಕೇದಾರದ ಪ್ರಮುಖ ಗದ್ದಿಯ ಸ್ಥಾನ ಉಕ್ಕಿಮಠ ಓಂಕಾರೇಶ್ವರ ಗುಡಿ. ಕೇದಾರನಾಥ ಮತ್ತು 2ನೇ ಕೇದಾರ ಮಧ್ಯಮಹೇಶ್ವರನ ಉತ್ಸವ ಮೂರ್ತಿ ಮತ್ತು ಚಲ ವಿಗ್ರಹ ಸ್ವರೂಪವನ್ನು ಪಲ್ಲಕ್ಕಿಯಲ್ಲಿ ತೆಗೆದುಕೊಂಡು 3 ದಿನ ಪಾದಯಾತ್ರೆಯಲ್ಲಿ ಕೇದಾರನಾಥ ಮುಟ್ಟುತ್ತೆ. ತದನಂತರ ಅಲ್ಲಿ 6 ತಿಂಗಳು ನಿರಂತರವಾಗಿ ದೇವಸ್ಥಾನ ಬಾಗಿಲು ಓಪನ್ ಆಗುತ್ತೆ. ನಿರಂತರವಾಗಿ 6 ತಿಂಗಳ ಪೂಜೆ ನೆರವೇರುತ್ತೆ. ದೀಪಾವಳಿ ಆದ ನಂತರ ಬಯ್ಯಾದೂಜ್ ಅಂದರೆ ಬಿದಿಗೆ ಬಾಲಾಗ್ತಾರೆ. ಪಾಡ್ಯ ಪೂಜೆ ಮುಗಿದ 2ನೇ ದಿವಸಕ್ಕೆ ದೇವಸ್ಥಾನ ಕ್ಲೋಸ್ ಆಗುತ್ತೆ. ಅಲ್ಲಿಂದ 3 ದಿನ ಪಾದಯಾತ್ರೆ ಬಂದು ನಿರಂತರವಾಗಿ ಪೂಜೆ ಈ ಓಂಕಾರೇಶ್ವರ ಗುಡಿಯಲ್ಲಿ ದೇವರು ವಿರಾಜಮಾನವಾಗಿ 6 ತಿಂಗಳು ನಿರಂತರವಾಗಿ ಪೂಜೆ ನೆರವೇರುತ್ತೆ. ಇಲ್ಲಿ ಈ ತಿಂಗಳು 27ಕ್ಕೆ ಭೈರವನಾಥ ಪೂಜೆ ಇದೆ. ಸಂಜೆ 28ಕ್ಕೆ ಇದೇ 2028ನೇ ಈ ತಿಂಗಳು 28ನೇ ತಾರೀಕು 2025ನೇ 4ನೇ ತಿಂಗಳಲ್ಲಿ ದೇವರಲ್ಲಿಂದ ಉತ್ಸವ ಮೂರ್ತಿ ಹೊರಡುತ್ತೆ. ಅವತ್ತು ಇಲ್ಲಿಂದ ಉಕ್ಕಿಮಠದಿಂದ ಹೊರಟು ವಿಶ್ರಾಂತಿ. ಅವತ್ತು ಗುಪ್ತಕಾಶಿ ಸಂಜೆ ಆರತಿ ಪೂಜೆ ಪುನಸ್ಕಾರ ಪೂಜೆ ನೆರವೇರುತ್ತೆ. ಮಾರ್ನಿಂಗ್ 29ಕ್ಕೆ ಅಲ್ಲಿಂದ ಬೆಳಗ್ಗೆ ಪೂಜೆ ಅಭಿಷೇಕ ಎಲ್ಲ ನೈವೇದ್ಯ ನೆರವೇರಿದ ನಂತರ ಆ ಉತ್ಸವ ಮೂರ್ತಿ ನಾವು ಗುಪ್ತಕಾಶಿಯಿಂದ ಪಾಠ ಆಗುತ್ತೆ.
ಆ ಪಾಠದಲ್ಲಿ ಅವತ್ತು ಶಾಂತಿ ವಿಶ್ರಾಂತಿ, ಸಂಜೆ ಶಯನಾರತಿ. ತದನಂತರ ಬೆಳಗ್ಗೆ ಮಾರ್ನಿಂಗ್ 30ನೇ ತಾರೀಕು ಪಾಠದಿಂದ ಅಭಿಷೇಕ ಪೂಜೆ ನೆರವೇರಿದ ನಂತರ ಪಾಠದಿಂದ ಸೀದಾ ಗೌರಿಕುಂಡ ವಿಶ್ರಾಂತಿ. ಅವತ್ತು ಗೌರಿ ಮಾಯಿ ಮಂದಿರದ ಗುಡಿಯೊಳಗೆ ದೇವರು ವಿರಾಜಮಾನವಾಗಿರುತ್ತೆ. ಗೌರಿ ಮಾಯಿಗೂ ಮತ್ತು ಕೇದಾರನಾಥ ಇಬ್ಬರಿಗೂ ಆರತಿ ನೆರವೇರುತ್ತೆ. ತದನಂತರ ಮಾರ್ನಿಂಗ್ 1ನೇ ತಾರೀಕು ದೇವರು ಕೇದಾರನಾಥ ಮತ್ತು ಗೌರಿ ಮಾಯಿಗೆ ಎರಡೂ ಪೂಜೆ ಪುನಸ್ಕಾರ ನೈವೇದ್ಯ ಆದ ನಂತರ ದೇವರು ಗೌರಿ ಮಾಯಿಯಲ್ಲಿಂದ ಶಂಕರ ಭಗವಾನಿಗೆ ಇದು ಮುಂದೆ ಹೋಗೋದಕ್ಕೆ ಒಂದು ಅನುಮತಿ ಸಿಗುತ್ತೆ. ಅಲ್ಲಿಂದ ಶಿವ 6 ತಿಂಗಳು ನಿರಂತರ ಪೂಜೆ ನೆರವೇರುತ್ತೆ. ಅಲ್ಲಿ 1ನೇ ತಾರೀಕು ಮುಟ್ಟುತ್ತೆ. 2ನೇ ತಾರೀಕು ಬೆಳಗ್ಗೆ ಮಾರ್ನಿಂಗ್ 7 ಬಜೆ ಬೆಳಗ್ಗೆ 7 ಗಂಟೆಗೆ ಬಾಗಿಲು ಓಪನ್ ಆಗುತ್ತೆ. ಅಲ್ಲಿಂದ ನಿರಂತರವಾಗಿ 6 ತಿಂಗಳ ಪೂಜೆ ಕೇದಾರನಾಥ ಹಿಮಾಲಯದಲ್ಲಿ ಸಂಪನ್ನ ಆಗುತ್ತೆ. ದೀಪಾವಳಿ ಆದ ನಂತರ ಪೂಜೆ ಅಲ್ಲಿಂದ 3 ದಿನ ಪಾದಯಾತ್ರೆಯಲ್ಲಿ ಬಂದು ಇಲ್ಲಿ ವಿಶ್ರಾಂತಿ ಪೂಜೆ ಆಗುತ್ತೆ. ಇದು ನೋಡ್ತಾ ಇದ್ದಾರೆ, ಇದು ಕೇದಾರ ಪೀಠ. ಇದು ವೀರಶೈವ ಜಂಗಮ ಸಮಾಜದ್ದು. ಇದ್ರ ಕಡಿಮೆ ಇತಿಹಾಸದಿಂದ ಹೋದರೆ ನಿಮಗೆ 5,000 ಇತಿಹಾಸ ಇದೆ. ಮೂಲ ಪುರುಷರು ಯಾರು ಇದಕ್ಕೆ ಅಂದರೆ ಸ್ವಾಮಿಗಳು? ಯುಗದಲ್ಲಿ ಬೇರೆ ಬೇರೆ ಬರ್ತಾರೆ. ಈ ಕಲಿಯುಗದಲ್ಲಿ ಏಕೋರಾಮಾರಾಧ್ಯ ಅಂತ ಅವರು ಈ ಪಡೆದ ಉತ್ತರಾಧಿಕಾರಿಯಾಗಿದ್ದರು. ಈಗ ವರ್ತಮಾನ ಇರೋದು 324ನೇವರು. ಒಬ್ಬೊಬ್ಬರು ಮ್ಯಾಕ್ಸಿಮಮ್ ನೀವು 20-25 ವರ್ಷ ಮ್ಯಾಕ್ಸಿಮಮ್ ಇಟ್ಕೊಂಡ್ರು. ಅಯ್ಯೋ ರಾಮ, ಇದು ಹಳೆ ಪರಂಪರೆ. ಕಾಶಿ ಜಂಗಮಡಿ ಮಠ ಇದೆ, ರಂಭಾಪುರಿ, ಚಿಕ್ಕಮಗಳೂರು, ಶ್ರೀಶೈಲ, ಉಜ್ಜಯಿನಿ. ಇದು ವೀರಶೈವ ಜಂಗಮದಲ್ಲಿ ಬರುವಂಥ 3ನೇ ಪೀಠ ಕೇದಾರನಾಥ ಪೀಠ. ಮತ್ತು ಇನ್ನೊಂದು ಈ ಕಡೆ ನೋಡ್ತಿದ್ರೆ ಭೈರವನಾಥ ಗುಡಿ ಇದೆ. ಅದರ ನಂತರ ಪಂಚಕೇದಾರ ವರಾಹಿ ಗುಡಿ, ತದನಂತರ ವರಾಹಿ ಗುಡಿ ಇದೆ. ಈ ಕೆಳಭಾಗದಲ್ಲಿ ಕೇದಾರನಾಥನ ಗದ್ದಿಯ ಸ್ಥಾನ, ಬೆಳ್ಳಿ ಸಿಂಹಾಸನ ಇದೆ. ತದನಂತರ ಉಷಾ ಮತ್ತು ಅನಿರುದ್ಧ ಮಧ್ಯವಾದಂಥ ಸ್ಥಳ ಇದು. ಉಷಾ ಬಾಣಾಸುರನ ಮಗಳು, ಅನಿರುದ್ಧ ಶ್ರೀಕೃಷ್ಣನ ಮೊಮ್ಮಗ, ಕೃಷ್ಣನ ಮಗ ಇದ್ದಂಥ ಪ್ರದ್ಯುಮ್ನ ಮಗ ಇದ್ದಂಥ ಅನಿರುದ್ಧ. ಇವರಿಬ್ಬರು ಮಧ್ಯವಾದಂಥ ಸ್ಥಳವೇ ಈ ಓಕಿ ಮಠ. ತದನಂತರ ಚಂಡಿಕಾ ಗುಡಿ ಇದೆ, ತಾವು ದರ್ಶನ ಮಾಡಬಹುದು. ಓಕೆ, ಧನ್ಯವಾದಗಳು. ಮತ್ತು ನೀವು ನಮ್ಮ ಜಿಲ್ಲೆಯವರು, ದಾವಣಗೆರೆಯವರು ಅಂತ ಕೇಳಿ ಇನ್ನೂ ಸಂತೋಷ ಆಯಿತು ನನಗೆ. ತುಂಬ ಧನ್ಯವಾದಗಳು. ಶುಭಯಾತ್ರೆ. ಧನ್ಯವಾದ.